ರಾಜಕೀಯದಲ್ಲಿ ಸದ್ದು ಗದ್ದಲದ ಮಧ್ಯೆ ಸಿದ್ದರಾಮಯ್ಯನವರಿಗೆ ವಿವರಣೆಯನ್ನ ಕೊಡಬೇಕಾಗುತ್ತಾ? ಸಿದ್ದರಾಮಯ್ಯಗೆ ಆಡಿಯೋ ರಹಸ್ಯ ತಿಳಿಸ್ತಾ ಇದ್ದಾರೆ ಜಮೀರ್ ಖಾನ್. ಅದು ನನ್ನದಲ್ಲ, ಎಐ ಆಡಿಯೋ, ನನ್ನ ವಿರುದ್ಧ ಷಡ್ಯಂತ್ರ ಅಂತ ಇದೀಗ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ವೈರಲ್ ಆಡಿಯೋ ಬಗ್ಗೆ ವರದಿಯನ್ನ ಒಪ್ಪಿಸಿದ್ರ ಮಾಜಿ ಸಚಿವ ಜಮೀರ್. ಅದು ನನ್ನದಲ್ಲ, ಎಐ ಆಡಿಯೋ, ನನ್ನ ವಿರುದ್ಧ ಷಡ್ಯಂತ್ರ ಅಂತ ಇದೀಗ ಆಪ್ತ ಹೇಳ್ತಾ ಇರುವಂಥದ್ದು. ವೈರಲ್ ಆಡಿಯೋ ಬಗ್ಗೆ ವರದಿ ಒಪ್ಪಿಸಿದ್ರ ಮಾಜಿ ಸಚಿವ ಜಮೀರ್ ಅಹಮದ್. ಹಾಗಾದ್ರೆ ಜಮೀರ್ ಖಾನ್ ವಿವರಣೆಗೆ ಏನೂ ಪ್ರತಿಕ್ರಿಯೆ ನೀಡಿಲ್ಲ ಸಿದ್ದರಾಮಯ್ಯ. ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ದಾರೆ, ಏನೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಸಿದ್ದರಾಮಯ್ಯ ಹಾಗೂ ಡಿಕೆ ಜೊತೆಗೆ ದೆಹಲಿಗೆ ಪ್ರಯಾಣವನ್ನ ಮಾಡಿರುವಂಥದ್ದು. ಆಡಿಯೋ ಬಗ್ಗೆ ಮಾಹಿತಿಯನ್ನ ಕೂಡ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರಿಗೆ. ಅದು ನನ್ನದಲ್ಲ, ಎಐ ಆಡಿಯೋ, ನನ್ನ ವಿರುದ್ಧ ಷಡ್ಯಂತ್ರ ಆಗ್ತಾ ಇದೆ ಅಂತ ಜಮೀರ್ ಅವರು ಇದೀಗ ಸಿದ್ದರಾಮಯ್ಯನವರಿಗೆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅದ್ರ ಬಗ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಷಡ್ಯಂತ್ರವನ್ನು ಮಾಡಿದ್ದಾರೆ ಅಂತ. ಈಗ ಆಲ್ರೆಡಿ ದಾವಣಗೆರೆ ದಕ್ಷಿಣ ಉಪಚುನಾವಣೆ ಆಗ್ತಾ ಇದ್ದಂತ ಸಂದರ್ಭದಲ್ಲಿ ಕೂಡ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕೆಲವೊಂದಷ್ಟು ಪಕ್ಷದೊಳಗೆ ಹೇಳಿಕೆಗಳು ಹೊರಗಡೆ ಬಂತು. ಅವ್ರ ಪಕ್ಷಕ್ಕಾಗಿ ನಿಲ್ತಾ ಇಲ್ಲ, ಪ್ರಚಾರವನ್ನ ಮಾಡ್ತಾ ಇಲ್ಲ. ಅದರಲ್ಲೂ ಕೂಡ ಕೇರಳ ಚುನಾವಣೆಯಲ್ಲಿ ಅಲ್ಲಿ ಪ್ರಚಾರವನ್ನ ಮಾಡೋದ್ರಲ್ಲಿ ಜಮೀರ್ ಅವರು ಬ್ಯುಸಿ ಆಗಿದ್ರು. ಹಾಗಾಗಿ ದಾವಣಗೆರೆ ದಕ್ಷಿಣಕ್ಕೆ ಅವ್ರು ಹೋಗಿರ್ಲಿಲ್ಲ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ. ಮಲ್ಲಿಕಾರ್ಜುನ್ ಅವರು ಕೂಡ ಆ ಒಂದು ಸಂದರ್ಭದಲ್ಲಿ ಏನು ಬರೋದು ಬೇಡ ಅಂತ ಕೂಡ ಹೇಳಿದ್ರು. ಹಾಗಾಗಿ ಪ್ರಚಾರಕ್ಕೆ ಹೋಗಿರ್ಲಿಲ್ಲ. ತದನಂತರ ಅವರ ವಿರುದ್ಧ ಕ್ರಮವನ್ನ ಕೂಡ ತೆಗೆದುಕೊಳ್ಳಲಾಗಿತ್ತು ಜಮೀರ್ ಅವರ ವಿರುದ್ಧ. ಇದೀಗ ಆಡಿಯೋ ವೈರಲ್ ಆಗ್ತಾ ಇರುವಂಥದ್ದು. ಒಂದ್ ಕಡೆನಲ್ಲಿ ಬದಲಾವಣೆ ಆಗ್ತಾ ಇದೆ, ಸಂಪುಟ ಸರ್ಜರಿ ಅನ್ನೋದು ಮಾಡಬೇಕು. ಈ ಒಂದು ಸಂದರ್ಭದಲ್ಲಿ ಮಂತ್ರಿಗಾರಿಗಾಗಿ ಅವರು ಕೂಡ ಲಾಭಿಯನ್ನ ನಡೆಸ್ತಾ ಇದ್ದಾರೆ, ಅವ್ರಿಗೂ ಕೂಡ ಸ್ಥಾನಮಾನ ಸಿಗಬೇಕು ಅಂತ. ಆದ್ರೆ ಇದೀಗ ಆಡಿಯೋ ವೈರಲ್ ಆಗಿರುವಂಥದ್ದು. ಹಾಗಾಗಿ ಹ್ಯಾರಿಸ್ ಅವ್ರಿಗೆ ಸ್ಥಾನಮಾನವನ್ನು ಕೊಡುವಂತ ಸಾಧ್ಯತೆಗಳು ಕೂಡ ಹೆಚ್ಚಿನದಾಗಿದೆ ಇಲ್ಲಿ. ಜಮೀರ್ ಖಾನ್ ವಿವರಣೆಗೆ ಏನೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಸಿದ್ದರಾಮಯ್ಯ. ಒಂದ್ ಕಡೆನಲ್ಲಿ ಆಡಿಯೋ ವೈರಲ್ ಆಗ್ತಾ ಇದೆ, ಇನ್ನೊಂದ್ ಕಡೆನಲ್ಲಿ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಜಮೀರ್ ಖಾನ್ ವಿವರಣೆಗೆ ಏನೂ ಕೂಡ ಪ್ರತಿಕ್ರಿಯೆಯನ್ನ ಕೊಡದೆ ಇದೀಗ ಸಿದ್ದರಾಮಯ್ಯನವರು ದೆಹಲಿ ಪ್ರಯಾಣವನ್ನ ಬೆಳೆಸಿರುವಂಥದ್ದು. ವಿವರಣೆಯನ್ನ ಕೊಟ್ಟಿದ್ದಾರೆ. ನಂದಲ್ಲ ಅದು, ಎಐ ಆಡಿಯೋ, ಅದು ಎಐ ಇಂದ ಸೃಷ್ಟಿ ಮಾಡಿರುವಂಥದ್ದು, ನಾನು ಮಾತನಾಡಿಲ್ಲ ಆ ತರ ಅಂತ ಹೇಳಿದ್ದಾರೆ. ಹಾಗಾಗಿ ಮಂತ್ರಿಗಿರಿಗೆ ಲಾಭಿಯನ್ನ ನಡೆಸ್ತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಆಡಿಯೋ ಅವರಿಗೆ ಹೊಡೆತವನ್ನ ಬೀಳುವಂತಹ ಸಾಧ್ಯತೆಗಳು ಹೆಚ್ಚಿನದಾಗಿರುವಂಥದ್ದು. ಈಗ ಆಲ್ರೆಡಿ ಜಮೀರ್ ಅವರು ಅವರ ಹತ್ರ ಇರುವಂತಹ ಖಾತೆಯನ್ನ ಬೇರೆಯವ್ರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಪ್ಲಾನ್ಗಳು ಕೂಡ ಆಗ್ತಾ ಇತ್ತು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಈ ಆಡಿಯೋ ತುಂಬಾ ಇಂಪ್ಯಾಕ್ಟ್ ಅನ್ನು ಬೀರುವಂತಹ ಸಾಧ್ಯತೆ ಇದೆ. ಹ್ಯಾರಿಸ್ ಅವ್ರಿಗೆ ಹೋಗುವಂತಹ ಸಾಧ್ಯತೆಗಳು ಕೂಡ ಇರುವಂಥದ್ದು. ನನ್ನ ರಾಜಕೀಯ ಭವಿಷ್ಯವನ್ನ ಮುಗಿಸೋದಕ್ಕೆ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಕಿಡಿಗೇಡಿಗಳ ವಿರುದ್ಧ ನಾನು ಸೈಬರ್ ಕ್ರೈಮ್ ಠಾಣೆಗೆ ದೂರನ್ನ ಕೂಡ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕಾನೂನು ಕ್ರಮದ ಮೂಲಕ ಷಡ್ಯಂತ್ರದ ಮುಖವಾಡವನ್ನ ನಾನು ಕೆಳಗಡೆ ಹಾಕ್ತೀನಿ, ಯಾವ ತನಿಖೆಗೆ ಬೇಕಾದ್ರೂ ಒಳಪಡಿಸ್ಲಿ, ನಾನು ಇದ್ರ ಬಗ್ಗೆ ಕ್ಲಾರಿಟಿ ಆಗಿದ್ದೀನಿ, ಗೊಂದಲಗಳಿಗೆ ಬ್ರೇಕ್ ಹಾಕಬೇಕು ಜಮೀರ್ ಅವರು ಇದೀಗ ಹೇಳಿರುವಂಥದ್ದು. ಆಡಿಯೋ ನಂದಲ್ಲ, ವಿರೋಧಿಗಳು ಮಾಡಿರುವಂತಹ ಷಡ್ಯಂತ್ರ, ನನ್ನ ವಿರುದ್ಧ ವಿರೋಧಿಗಳು ಮಾಡಿರುವಂಥದ್ದು. ಮೊಹಮ್ಮದ್ ಸಿರಾಜ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ಅವರು ಕೂಡ ಆಡಿಯೋ ನಂದಲ್ಲ, ನಾನು ಆ ವಿಚಾರದಲ್ಲಿ ಮಾತನಾಡಿಲ್ಲ, ನನ್ನೊಟ್ಟಿಗೆ ಜಮೀರ್ ಅವರು ಕೂಡ ಆ ರೀತಿಯಾಗಿ ಮಾತನಾಡಿಲ್ಲ ಅಂತ ಅವರು ಕೂಡ ಹೇಳಿದ್ದಾರೆ. ಹಾಗಾಗಿ ಎಐ ಬಳಸ್ಕೊಂಡು ಈ ಆಡಿಯೋವನ್ನ ಕ್ರಿಯೇಟ್ ಮಾಡಿದ್ದಾರೆ ಅಂತ ಆಡಿಯೋ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಆಡಿಯೋ ವೈರಲ್ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿದ್ದರಾಮಯ್ಯ ಪರಮಾಪ್ತ. ಮಾಧ್ಯಮಗಳಲ್ಲಿ ಪ್ರಸಾರವಾಗ್ತಿರುವಂತಹ ಆಡಿಯೋದ ಬಗ್ಗೆ ಇದೀಗ ಸ್ಪಷ್ಟನೆಯನ್ನ ಕೂಡ ಕೊಟ್ಟಿರುವಂಥದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಹುಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಒಂದ್ ಕಡೆನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗ್ತಾ ಇದೆ, ಮತ್ತೊಂದ್ ಕಡೆನಲ್ಲಿ ಮಂತ್ರಿಗಿರಿಗಾಗಿ ಅವರ ಸ್ಥಾನಮಾನವನ್ನ ಉಳಿಸಿಕೊಳ್ಳೋದಕ್ಕೆ ಲಾಭಿಯನ್ನ ಮಾಡ್ತಿದ್ದಂತ ಈ ಒಂದು ಸಂದರ್ಭದಲ್ಲಿ ಜಮೀರ್ ಅವ್ರದ್ದು ಅಂತ ಹೇಳಲಾಗಿರುವಂತಹ ಆಡಿಯೋ ಕೂಡ ವೈರಲ್ ಆಗ್ತಾ ಇರುವಂತದ್ದು. ಈಗ ಆಲ್ರೆಡಿ ವಿವರಣೆಯನ್ನ ಕೊಟ್ಟಿದ್ದಾರೆ, ಆಡಿಯೋ ನಂದಲ್ಲ, ಎಐ ಇದು ಅಂತ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ಸುಕನ್ಯಾ, ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಸಂಪುಟ ರಚನೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟಿಗೆ ಕಸರತ್ತು ನಡೀತಾ ಇದೆ. ಈ ಸಂದರ್ಭದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಹಲವರು ಪ್ರಯತ್ನ ಪಡ್ತಾ ಇರುವಂತಹ ರೀತಿಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಸಾಕಷ್ಟು ದೊಡ್ಡ ಮಟ್ಟಿಗೆ ವೈರಲ್ ಆಗಿ ಸದ್ದು ಮಾಡ್ತಾ ಇದೆ. ದಾವಣಗೆರೆ ಬೈ ಎಲೆಕ್ಷನ್
ತಕ್ಷಣದ ಏನು ಉಪಚುನಾವಣೆ ನಡೀತು, ಆ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ವಿರುದ್ಧವಾಗಿ ಮತವನ್ನ ಹಾಕಿಸುವಂತ ನಿಟ್ಟಿನಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಪಾತ್ರ ವಹಿಸಿದ್ದಾರೆ ಅನ್ನುವಂತಹ ಒಂದು ಮಾತನಾಡಿರೋ ಆಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಆ ಒಂದು ಕ್ಷೇತ್ರದ ಸ್ಥಳೀಯ ಮುಖಂಡ ಆಗಿರ್ತಕ್ಕಂತ ಮೊಹಮ್ಮದ್ ಅವರ ಜೊತೆ ಕೂಡ ಮಾತನಾಡಿರ್ತಕ್ಕಂಥದ್ದು ಎನ್ನಲಾದ ಆಡಿಯೋ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ಫೋನ್ ಮಾಡಿದ್ರು, ಅಲ್ಲಿ ಯಾರು ಕೂಡ ಹಣವನ್ನ ತೆಗೆದುಕೊಳ್ತಾ ಇಲ್ಲ, ನಿಮ್ ಸಮುದಾಯದವ್ರಿಗೆ ಹೇಳಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು ಅನ್ನುವಂಥದ್ದು ಕೂಡ ಅಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮಾತನಾಡಿದ್ದಾರೆ. ಮತ್ತೆ ಆ ಮೊಹಮ್ಮದ್ ಸಹಿತ ಹೌದು ಸರ್, ಅಲ್ಲಿ ಯಾವುದೇ ರೀತಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಹೋಗ್ಲಾರ್ದಂಗೆ ನಾವು ಕೂಡ ನೋಡ್ಕೊಳ್ತೇವೆ. ಮತ್ತೆ ಈಗಾಗಲೇ ಪೈಲ್ವಾನ್ ಏನಿದ್ದಾರೆ ಅವನ ತಮ್ಮನಿಗೂ ಕೂಡ ನಾನು 1 ಲಕ್ಷ ರೂಪಾಯಿ ಹಣವನ್ನು ಕೂಡ ಕೊಟ್ಟಿದ್ದೇನೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಇಲ್ಲ, SDP ಅಭ್ಯರ್ಥಿಗೆ ಪರವಾಗಿ ನಾವು ಮತವನ್ನ ಹಾಕಿಸುವಂತ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ನೋಡ್ಕೊಳ್ತಾ ಇದ್ದೇವೆ ಅನ್ನುವಂಥದ್ದಾಗಿರ್ಬೋದು. ಈ ಎಲ್ಲ ಆಡಿಯೋ ಕೂಡ ದೊಡ್ಡ ಮಟ್ಟಿಗೆ ಚರ್ಚೆ ಗ್ರಾಸವಾಗ್ತಾ ಇದೆ. ಪಕ್ಷದ ವಿರುದ್ಧ ಚಟುವಟಿಕೆಯನ್ನ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು, ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನುವಂಥದ್ದು ಈಗಾಗಲೇ ಕಾಂಗ್ರೆಸ್ ಪಕ್ಷದ ವಲಯದಲ್ಲಿ ಬಹಳಷ್ಟು ಒತ್ತಾಯ ಕೂಡ ಆಗ್ತಾ ಇದೆ. ಕಾಂಗ್ರೆಸ್ ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದಲೂ ಕೂಡ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಪತ್ರ ಬರೆದಿದ್ದಾರೆ. ಜಮೀರ್ ಅಹಮದ್ ಅವರ ಆ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಆಗ್ಬೇಕು ಅನ್ನುವಂಥದ್ದು. ಆದ್ರೆ ಜಮೀರ್ ಅಹಮದ್ ಖಾನ್ ಅವರು ಹೇಳ್ತಾ ಇದ್ರೆ ಇದು AI ಬಳಸಿ ಮಾಡಿರ್ತಕ್ಕಂಥದ್ದು, ಏನೇ ಆದ್ರೂ ತನಿಖೆ ಮಾಡ್ಲಿ, ಅದನ್ನ ಎದುರಿಸಕ್ ಸಿದ್ಧನಿದ್ದೇನೆ, ಇದು ನನ್ನ ವಿರೋಧಿ ಬಣ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೂಡ ಈ ಸ್ಪಷ್ಟನೆ ಕೂಡ ಕೊಡ್ತಾ ಇದ್ದಾರೆ. ಸುಕನ್ಯಾ. ಎಸ್ ಬಸವರಾಜ್, ಮತ್ತೊಂದ್ ಕಡೆನಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ, ಎಲ್ಲೋ ಒಂದ್ ಕಡೆ DK ಸಂಪುಟದಲ್ಲಿ NS ಹಾರಿಸ್ ಅವರು ಇರ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ NS ಹಾರಿಸ್ ಅವರು ಇದ್ರೆ ಜಮೀರ್ ಅಹಮದ್ ಖಾನ್ ಇರೋದಿಲ್ಲ. ಹಾಗಾಗಿ ಈ ಆಡಿಯೋ ಎಲ್ಲೋ ಒಂದ್ ಕಡೆ ಅವರಿಗೆ ಇಂಪ್ಯಾಕ್ಟ್ ಆಗ್ಬಹುದಾ ಅಥವಾ ಅವ್ರಿಗೆ ತೊಂದರೆಯನ್ನ ಉಂಟು ಮಾಡಬಹುದಾ ಅಂತ ಈ ವಿಚಾರದಲ್ಲಿ? ಸುಕನ್ಯಾ, ಒಂದ್ ಕಡೆ ಈಗ ಸಂಪುಟ ರಚನೆ ಆಗುವಂತ ಸಂದರ್ಭದಲ್ಲಿ ಸಮುದಾಯವಾರು ಕೂಡ ಒಂದು ಸಚಿವ ಸ್ಥಾನ ಕೂಡ ಕೊಡ್ತಾರೆ. ನೀವ್ ಹೇಳಿದಂತೆ ಈಗ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಕೊಟ್ರೆ ಹ್ಯಾರಿಸ್ ಅವ್ರಿಗೂ ಕೂಡ ಕೈ ತಪ್ಪುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ UT ಖಾದರ್ ಅವರು ಕೂಡ ಪ್ರಬಲ ಆಕಾಂಕ್ಷಿಗಳಿದ್ದಾರೆ. ಅದರ ಜೊತೆಗೆ ತನ್ವೀರ್ ಸೇಠ್ ಅವರು ಇದ್ದಾರೆ, ಮತ್ತೆ ಸಲೀಂ ಅಹಮದ್ ಅವರು ಕೂಡ ಇದ್ದಾರೆ. ಹೀಗೆ ಅವರ ಅಲ್ಪಸಂಖ್ಯಾತರಲ್ಲೇ ಸಾಕಷ್ಟು ಈಗ ಸಚಿವಾಕಾಂಕ್ಷಿಗಳು ಕೂಡ ಇರುವಂತ ಸಂದರ್ಭದಲ್ಲಿ ಜಮೀರ್ ಅಹಮದ್ ಖಾನ್ ಅವರಿಗೆ ತಪ್ಪಿಸುವಂತ ನಿಟ್ಟಿನಲ್ಲಿ ಕೂಡ ಈ ರೀತಿಯಾಗಿರೋ ಷಡ್ಯಂತ್ರ ಆಗಿದೆ ಅನ್ನುವಂಥದ್ದು ಕೂಡ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಅವರ ಆಪ್ತ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಖುದ್ದಾಗಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಇವತ್ತು ಸಿದ್ದರಾಮಯ್ಯನವರು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಸಹಿತ ಅವ್ರನ್ನ ಭೇಟಿಯಾಗಿ ಇದು ನನ್ನ ವಿರೋಧಿ ಬಣ ಮಾಡಿರ್ತಕ್ಕಂಥ ಷಡ್ಯಂತ್ರ, ಇದರಲ್ಲಿ ಯಾವುದೇ ರೀತಿ ನನ್ನ ಪಾತ್ರ ಇಲ್ಲ, ನಾನು ಮಾತನಾಡಿಲ್ಲ ಸರ್ ಅನ್ನುವಂಥದ್ದನ್ನು ಕೂಡ ಸ್ಪಷ್ಟನೆಯನ್ನ ಸಿದ್ದರಾಮಯ್ಯನವರಿಗೆ ನೀಡಿದ್ದಾರೆ ಅನ್ನುವಂಥದ್ದು. ಹಾಗಾಗಿ ಈ ಬಗ್ಗೆ ಹೈಕಮಾಂಡ್ ನಾಯಕರ ಗಮನಕ್ಕೆ ಬಂದಂತ ಸಂದರ್ಭದಲ್ಲಿ ಕೂಡ ತಾವು ತಿಳಿಸ್ಬೇಕು ಅನ್ನುವಂಥದ್ದು ಕೂಡ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವರಿಗೆ ಮನವಿ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ನಮ್ಗೆ ಸಿಗ್ತಾ ಇದೆ. ಹಾಗಾಗಿ ಈ ರೀತಿಯಾಗಿರ್ತಕ್ಕಂಥ ಕೆಲವೊಂದಿಷ್ಟು ಒಂದು ಆರೋಪಗಳು, ಊಹಾಪೋಹಗಳು ಕೂಡ ಶುರು ಆಗ್ತಾ ಇದೆ. ಯಾಕಂತಂದ್ರೆ ಇಲ್ಲಿ ಸಂಪುಟ ರಚನೆ ಆಗುವ ಸಚಿವ ಸ್ಥಾನ ಕೊಡುವಂತ ಸಂದರ್ಭದಲ್ಲೂ ಸಹಿತ ಸಮುದಾಯವಾರು ಕೊಡ್ತಾರೆ. ಆಯಾ ಸಮುದಾಯಕ್ಕೆ ಎಷ್ಟು ಕೊಡಬೇಕು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ಆ ಒಂದು ರೀತಿಯಲ್ಲಿ ಕೂಡ ಅವರು ಹೇಳಿದಾಗ ಆರೋಪಗಳು ಇದ್ದಂತೆ ಕೂಡ ಆಗಿರಬಹುದು. ಆದ್ರೆ ಅದನ್ನ ಸತ್ಯಾಸತ್ಯತೆ, ಅದು AI ವಿಡಿಯೋನೋ ಅಥವಾ ಯಾರು ಮಾಡಿರ್ತಕ್ಕಂಥದ್ದು, ಅದೆಲ್ಲವನ್ನು ಕೂಡ ಕಾಂಗ್ರೆಸ್ ಪಕ್ಷ ಅದನ್ನ ತನಿಖೆ ಮಾಡಿಸಬೇಕಾಗುತ್ತೆ. ಅದರ ಸತ್ಯಾಸತ್ಯತೆ ತಿಳಿದುಕೊಳ್ಬೇಕಾಗುತ್ತೆ. ಸುಕನ್ಯಾ, ಧನ್ಯವಾದಗಳು ಬಸವರಾಜ್ ಹುಗಾರ್ ಹೆಚ್ಚಿನ ಮಾಹಿತಿಗಾಗಿ.